ಏನಾಗಲಿ ಮುಂದೆ ಸಾಗುನಿ ಬಯಸುತ್ತಿಲ್ಲ ಸಿಗದು ಬಾಳಲಿ. ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ನನ್ನ ಚಾನಲ್ನ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಆಲ್ರೆಡಿ ಸಬ್ಸ್ಕ್ರೈಬರ್ ಆಗಿರೋ ಥ್ಯಾಂಕ್ ಯು ಸೋ ಮಚ್. ಹಾಗೆ ನಿಮಗೆಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಮಕರ ಸಂಕ್ರಾಂತಿ ಬಗ್ಗೆ ಅಪಾರ ಸಂತೋಷವನ್ನು ತರಲಿ ಎಂದು ಹೇಳ್ತಾ ನಾನು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನಮ್ಮ ಮನೆಯಲ್ಲಿ ನಾವು 14th ಮಕರ ಸಂಕ್ರಾಂತಿಯನ್ನು ಆಚರಣೆನ ಮಾಡ್ತೀವಿ. ಸೊ 2 ದಿನ ಹಬ್ಬ ಇರುತ್ತೆ, ಬಟ್ ನಾವು ಮೇಯ್ನ್ ಹಬ್ಬ 14th ಮಾಡೋದ್ರಿಂದ ಸೊ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡೆ. ದೇವ್ರ ಮನೆ ಕ್ಲೀನಿಂಗ್ ಎಲ್ಲ ನಾನು ಹಬ್ಬದ ಹಿಂದೆ ದಿನವೇ ಮಾಡ್ಕೊಂಡಿದ್ದೆ. ಸೊ ಸ್ನಾನ ಮಾಡ್ಕೊಬಂದು ಆ್ಯಂಡ್ ನಾನು ಏನೇನೋ ಕ್ಲೀನ್ ಮಾಡಿದೆ ಅದನ್ನೆಲ್ಲ ನಾನು ವೀಡಿಯೋ ಶೂಟ್ ಮಾಡೋಕ್ಕಾಗಿರಲಿಲ್ಲ. ಸ್ವಲ್ಪ ನನಗೆ ಟೈಮ್ ಸಾಕಾಗಿಲ್ಲ ಅಂತ ಜಸ್ಟ್ ರೆಡಿ ಆಗೋದ್ರಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಸ್ನಾನ ಮಾಡ್ಕೊಂಡ್ಬಂದು ದೇವ್ರ ಮನೆಯಲ್ಲೆಲ್ಲ ಕ್ಲೀನ್ ಆಗಿತ್ತಲ್ವ, ಆ್ಯಂಡ್ ಪಾತ್ರೆಗಳು ಕೂಡ ಉಜ್ಜಿ ಇಟ್ಟಿದ್ದೆ ಆಲ್ರೆಡಿ, ದೇವ್ರ ಪಾತ್ರೆಗಳೆಲ್ಲ. ಸೊ ಅದನ್ನು ನೀಟಾಗಿ ತೇವಲ್ದಿರೋ ಬಟ್ಟೆನೆಲ್ಲ ಉರಿಸ್ಕೊಂಡು ಸೊ ದೇವ್ರ ಪಾತ್ರೆಗಳಿಗೆಲ್ಲ ಸ್ವಲ್ಪ ಗಂಧನ ಬೆರೆಸಿ ಅರ್ಶಿನ ಕುಂಕುಮನ ಇಟ್ಕೊಳ್ಳೋಣ ಅಂತ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಸಂಕ್ರಾಂತಿ ಹಬ್ಬಕ್ಕೆ ಏನೆಲ್ಲ ಇಡ್ತೀವಿ, ಗೆಣಸು, ಕಡಲೆಕಾಯಿ, ಅವರೆಕಾಯಿ, ಕಬ್ಬು ಮತ್ತು ದೇವ್ರ ಪೂಜೆಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ನನ್ನ ತಮ್ಮ ಮಾರ್ನಿಂಗೆ ತೊಗೊಂಬಂದು ಕೊಟ್ಟಿದ್ದ. ಬಿಕಾಸ್ ಏನಂದರೆ ಆನ್ಲೈನಲ್ಲಿ ಈ ಥರ ಐಟಮ್ಸ್ ಎಲ್ಲ ಸಿಗೋದಿಲ್ಲ ಆ್ಯಂಡ್ ಔಟ್ ಆಫ್ ಸ್ಟಾಕ್ ಬರುತ್ತೆ, ರೇಟ್ ಕೂಡ ಜಾಸ್ತಿ ಇರುತ್ತೆ ಅನ್ನೋ ರೀಸನಿಂದ ಎಲ್ಲ ನನ್ನ ತಮ್ಮನೇ ಬೆಳಿಗ್ಗೆ ತಂದು ಕೊಟ್ಟಿದ್ದ ಔಟ್ಸೈಡ್ ಹೋಗಿ. ಸೊ ಫಸ್ಟು ದೇವ್ರ ಪೂಜೆ ಮಾಡಿಕೊಂಡು ಅಂದರೆ ದೇವರಿಗೆಲ್ಲ ಸರ್ ಮಾಡಿ ಇಟ್ಕೊಂಡು ಅದಾದಮೇಲೆ ಅವರೆಕಾಯಿ, ಗೆಣಸು ಅದನ್ನೆಲ್ಲ ಬೇಯಿಸ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಸಂಕ್ರಾಂತಿ ಹಬ್ಬ ಅಂತ ಅಂದ್ರೇ ಮೇಯ್ನ್ ಬರೋದು ಎಳ್ಳು ಬೆಲ್ಲ, ಗೆಣಸು, ಅವರೆಕಾಯಿ, ಕಬ್ಬು, ಕಡಲೆಕಾಯಿ ಅಂತ. ಅದರಲ್ಲಿ ನನ್ನ ಫೇವ್ರೇಟ್ ಬಂದು ತುಂಬ ಕಡಲೆಕಾಯಿ, ಬೇಯಿಸಿರೋ ಕಡಲೆಕಾಯಿ ನನಗೆ ತುಂಬಾ ಇಷ್ಟ. ಫಸ್ಟ್ ಇಲ್ಲಿ ದೇವ್ರ ಹತ್ರ ಎಲ್ಲ ಸರಿ ಮಾಡಿ ಇಟ್ಕೊಂಡು ಅದಾದಮೇಲೆ ಹೋಗಿ ಅದನ್ನೆಲ್ಲ ಸರಿ ಮಾಡ್ಕೊಳ್ಳೋಣ, ಪೊಂಗಲ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಆ್ಯಂಡ್ ಖಾರ ಪೊಂಗಲ್ ಮಾಡಬೇಕಿತ್ತು, ನಾನು ಖಾರ ಪೊಂಗಲ್ ಮಾಡೋಕ್ಕಾಗಿಲ್ಲ, ಸ್ವಲ್ಪ ಟೈಮ್ ಸಾಲಿಲ್ಲ ಅಂತ. ಆ್ಯಂಡ್ ಈ ವಿಡಿಯೋದಲ್ಲಿ ಕೂಡ ಅದನ್ನು ನಾನು ಆ್ಯಡ್ ಮಾಡಿಲ್ಲ. ಸೊ ದೇವ್ರ ಮನೇಲಿ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಅಡುಗೆ ಮಾಡೋಣ ಅಂತ ಹೋದೆ. ಆ್ಯಂಡ್ ನನಗೆ ಮಾವಿನ ಎಲೆ ಕೂಡ ಸಿಕ್ಕಿಲ್ಲ ಬಾಗಿಲಿಗೆ ಕಟ್ಟೋಕ್ಕೆ. ನಮ್ಮಮ್ಮ ಹೇಳಿದ್ರು ಮಾವಿನ ಎಲೆ ಇಲ್ಲ ಅಂದರೂ ಕೂಡ ಕಲಶದ ಎಲೆಯಲ್ಲಿ ನೀನು ಹೂವು ಎಲ್ಲ ಆ್ಯಡ್ ಮಾಡಿ ಕಲಶದ ಎಲೆನಲ್ಲೇ ಹಾರನ ಮಾಡ್ಬೋದು, ಅದು ಕೂಡ ತುಂಬಾ ಒಳ್ಳೆಯದು ಅಂತ ಹೇಳಿದ್ರು. ಹಾಗಾಗಿ ನಾನು ಮಾವಿನ ಎಲೆ ಬದಲು ಇಲ್ಲಿ ಮಾವಿನ ಎಲೆ ಸ್ಕಿಪ್ ಮಾಡಿ ಕಲಶದ ಎಲೆನಲ್ಲೇ ಬಾಗಿಲಿಗೆ ತೋರಣನ ಕಟ್ಕೊಂಡೆ. ತೋರಣ ಕಟ್ಟಿ ಅದಾದಮೇಲೆ ಸ್ವಲ್ಪ ಒಂದಷ್ಟು ತುಂಬ ಉದ್ದನೂ ನಾನು ಹೂವು ಪೋಣಿಸಿರಲಿಲ್ಲ, ಚಿಕ್ಕದಾಗಿ ಪೋಣಿಸಿ ಬಾಗಿಲಿಗೆ ನೀಟಾಗಿ ಹೂವನ್ನ ಹಾಕಿ ಅದಾದಮೇಲೆ ಕಿಚನ್ಗೆ ಹೋಗಿ ಏನೇನು ಮಾಡ್ಕೋಬೇಕು ಅದನ್ನು ರೆಡಿ ಮಾಡಿಕೊಂಡೆ. ಆ್ಯಂಡ್ ಹಳ್ಳಿ ಕಡೆ ನೀವು ನೋಡಿರ್ಬೋದು, ಇವಾಗಲೂ ಕೂಡ ಸಂಕ್ರಾಂತಿ ಹಬ್ಬನ ತುಂಬ ದೊಡ್ಡ ಹಬ್ಬ ಥರ ಮಾಡ್ತಾರೆ. ಯಾವ ಥರ ಅಂತ ಹೇಳಿದರೆ ಮಡಿಕೆನಲ್ಲಿ ಒಲೆ ಥರ ಮಡಿಕೆನಲ್ಲಿ ಇಟ್ಟು ಅದರಲ್ಲಿ ಹಾಲು ಹಾಕಿ ಉಕ್ಕು ಬರೋ ಥರ ಮಾಡಿ ಸೊ ಹಾಲಲ್ಲಿ ಪೊಂಗಲ್ ಮಾಡ್ತಾರೆ. ಸೊ ಮತ್ತು ಮಡಿಕೆ ಹೊಡೆಯೋದು ಮತ್ತು ಹಸುಗಳನ್ನ ಬಿಡೋದಾಗಿರ್ಬೋದು, ರಾಗಿ ಬೀಸೋದು, ಇದೆಲ್ಲ ಸಂಪ್ರದಾಯ ಇವಾಗೂ ಕೂಡ ಹಳ್ಳಿನಲ್ಲಿ ಇದೆ. ನಮ್ಮೂರಲ್ಲಿ ಕೂಡ ಆ ಥರ ಹಸುಗಳನ್ನ ಬಿಡೋದಾಗಿರ್ಬೋದು, ಅದಕ್ಕೆ ಹಸುಗಳನ್ನ ರೆಡಿ ಮಾಡಿ ಬಿಡೋದು, ಆ ಥರ. ಮತ್ತು ಧನುರ್ಮಾಸದಲ್ಲಿ ತುಂಬ ಜನ ಭಜನೆ ಇಟ್ಕೊಂಡಿದ್ರು, ಆ ಥರ ಇವಾಗಲೂ ಸಂಪ್ರದಾಯ ಇದೆ, ನಮ್ಮೂರಲ್ಲಿ ಕೂಡ ನಡೀತಿದೆ. ನನಗೆ ಆ ಥರ ಸಂಕ್ರಾಂತಿ ಹಬ್ಬನ ಆಚರಿಸ್ಬೇಕು ಅಂದರೆ ತುಂಬಾ ಇಷ್ಟ. ಬಟ್ ನಮ್ಮ ಮನೇಲಿ ಅಷ್ಟೊಂದು ಫೆಸಿಲಿಟೀಸ್ ಇಲ್ಲದೆ ಇರೋ ಕಾರಣ ನಾವು ಸಿಂಪಲ್ಲಾಗಿ ಹಬ್ಬನ ಮಾಡ್ತೀವಿ. ಬಟ್ ನಮ್ಮೂರಲ್ಲಿ ನಮ್ಮ ಹಳ್ಳಿ ಕಡೆ ಅಂದರೆ ಆ ಥರ ಸಂಪ್ರದಾಯ ಪದ್ಧತಿಗಳು ಇನ್ನೂ ಇದ್ದಾವೆ. ನನಗೆ ಆ ಥರ ಹಬ್ಬ ಮಾಡಬೇಕು ಅಂದರೆ ತುಂಬಾ ಇಷ್ಟ. ಸೊ ಇಲ್ಲಿಗೆ ನಾನು ಪೂಜೆ ಹತ್ರ ಎಲ್ಲ ರೆಡಿ ಮಾಡಿಕೊಂಡು ಆ್ಯಂಡ್ ನನ್ನ ತಮ್ಮ ಏನೇನು ತಂದುಕೊಟ್ಟಿದ್ದು ಅದನ್ನೆಲ್ಲ ನೀಟಾಗಿ ವಾಶ್ ಮಾಡಿಕೊಂಡೆ. ಬಿಕಾಸ್ ಗೆಣಸಲ್ಲಿ, ಕಡಲೆಕಾಯಲ್ಲಿ, ಅವರೆಕಾಯಲ್ಲೆಲ್ಲ ತುಂಬಾ ಮಣ್ಣಿತ್ತು. ಅಮ್ಮ ಅದನ್ನೆಲ್ಲ ನೀಟಾಗಿ ಅಂದರೆ ಅವರೆಕಾಯಲ್ಲಿ ಗಟ್ಟಿ ಅವರೆಕಾಯಿ, ಮೆತು ಅವರೆಕಾಯಿ ಮತ್ತು ಕಡಲೆಕಾಯಲ್ಲಿ ಚೆನ್ನಾಗಿರೋ ಕಡಲೆಕಾಯಿನ ಮಾತ್ರನೇ ಬೇಯಿಸಬೇಕು, ಯಾಕಂದರೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂತ. ಸೊ ಎಲ್ಲ ಚೆನ್ನಾಗಿ ನೋಡಿ ನೀಟಾಗಿ ಕೊಟ್ಟಿದ್ದರು, ಬೌಲಲ್ಲಿ ಹಾಕಿ ಇಟ್ಟಿದ್ರು. ನಾನು ಹೋಗಿ ನೀಟಾಗಿ ವಾಶ್ ಮಾಡ್ಕೊಂಡು ಅದನ್ನು ವಿಸಿಲ್ಗೆ ಹಾಕೋಣ ಅಂತ ಹೋದೆ. ಸೊ ಎಲ್ಲದಕ್ಕೂ ವಿಸಿಲ್ ಕೊಟ್ಕೊಂಡು ನೀಟಾಗಿ ಬೇಯೋ ಥರ ಇಟ್ಕೊಂಡು ಆ್ಯಂಡ್ ಅದನ್ನು ನಾನು ಎಂಜಲ್ ಮಾಡ್ದೇನೆ ದೇವರಿಗೆ ಪ್ರಸಾದಕ್ಕೆ ಅಂತ ಸಪ್ರೇಟಾಗಿ ಮಾಡಿ ಇಟ್ಕೊಂಡೆ. ಅದು ಆದಮೇಲೆ ಪೊಂಗಲ್ಗೆ ಏನೇನು ಬೇಕು ಅಂತ ನೀಟಾಗಿ ನೋಡ್ಕೊಂಡು ಅದನ್ನು ಕೂಡ ಸರಿ ಮಾಡಿಕೊಂಡು, ಪೊಂಗಲಲ್ಲಿ ನಾನು ಮಾಡಿದ್ದು ಬೆಲ್ಲದಲ್ಲಿ ಪೊಂಗಲ್ ಮಾಡಿದ್ದು. ಬಿಕಾಸ್ ನಾನು ಸಕ್ಕರೆ ಅಷ್ಟೊಂದು ಯೂಸ್ ಮಾಡೋದಿಲ್ಲ ಆ್ಯಂಡ್ ಸಕ್ಕರೆದಲ್ಲಿ ನನಗೆ ಪೊಂಗಲ್ ಇಷ್ಟ ಆಗೋದಿಲ್ಲ, ಬೆಲ್ಲನಲ್ಲಿ ಸಖತ್ತಾಗಿರುತ್ತೆ ಪೊಂಗಲ್. ಹಾಗಾಗಿ ಸ್ವೀಟ್ ಪೊಂಗಲ್ ಮಾಡಿ ಅದಾದಮೇಲೆ ಹೆಸರು ಬೇಳೆ ಮಾಡೋಣ ಅಂತ, ಕೋಸಂಬರಿ ಥರ ಮಾಡೋಣ ಅಂತ ಅಂದ್ಕೊಂಡೆ. ಆ್ಯಂಡ್ ರೈಸ್ ಸಾಂಬಾರು
ನೈಟ್ಗೆ ರೈಸ್ ಸಾಂಬಾರು ಮಾಡ್ಕೊಳ್ಳೋಣ ಅಂತ. ಅದನ್ನು ಕೂಡ ನಾನು ಇದರಲ್ಲಿ ಆ್ಯಡ್ ಮಾಡಿಲ್ಲ. ಜಸ್ಟ್ ಹೆಸರುಬೇಳೆ ಮತ್ತು ಪೊಂಗಲ್ ಮಾಡಿ ಅಷ್ಟಿಗೆ ವಿಡಿಯೋನ ಸ್ಟಾಪ್ ಮಾಡಿದ್ದೀನಿ. ಬಿಕಾಸ್ ನನಗೆ ಅಷ್ಟೊಂದು ಟೈಮ್ ಸಾಕಾಗಿಲ್ಲ. ಎಲ್ಲ ಕಡೆನೂ ನೋಡಬೇಕಾಗಿರೋದ್ರಿಂದ, ಪೂಜೆ ಮಾಡಬೇಕಾಗಿರೋದ್ರಿಂದ, ಅಡುಗೆ ಮಾಡಬೇಕಾಗಿರೋದ್ರಿಂದ ನನಗೆ ಎಲ್ಲೆಲ್ಲಿ ಆಗುತ್ತೋ ಅಲ್ಲಲ್ಲಿ ನಾನು ವಿಡಿಯೋನ ಶೂಟ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಆ್ಯಂಡ್ ನಿಮ್ಮ ಮನೆ ಕಡೆ, ನಿಮ್ಮ ಊರಲ್ಲಿ ಯಾವ ಥರ ಸಂಕ್ರಾಂತಿ ಹಬ್ಬನ ಆಚರಿಸ್ತೀರ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಎಲ್ಲ ಹಬ್ಬದಲ್ಲೂ ನಾನು ಆಲ್ಮೋಸ್ಟ್ ಹೂವನ್ನ ಪೋಣಿಸಿನೇ ಹಾರ ಹಾಕಿನೇ ದೇವ್ರಿಗೆ ಹಾಕೋದು. ಬಟ್ ಇವತ್ತು ನಾನು ಬಿಡಿ ಹೂವನ್ನೇ ಒಂದೊಂದಾಗಿಯೇ ನೀಟಾಗಿ ಇಟ್ಕೊಂಡಿದ್ದೀನಿ. ಬಿಕಾಸ್ ನಂಗೆ ಅಷ್ಟೊಂದು ಟೈಮ್ ಸಾಕಾಗಿಲ್ಲ ಅಂತ. ಸೊ ಎಲ್ಲ ದೇವ್ರಿಗೂ ಬಿಡಿ ಹೂವನ್ನೇ ಇಟ್ಟಿದ್ದೀನಿ. ಸೊ ಅದಾದಮೇಲೆ ಮಾರ್ನಿಂಗಿಂದ ಏನೂ ತಿಂದಿರಲಿಲ್ಲ ಅಂತ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಮಶ್ರೂಮ್ ಪಲಾವ್ ಮಾಡಿದ್ರು. ಸ್ವಲ್ಪ ಮಶ್ರೂಮ್ ಪಲಾವ್ ತಿಂದ್ಕೊಂಡು ಹಾಗೆ ರಾಜೇಶ್ ರಿವೀಲ್ಸ್ ಅಲ್ಲಿ ಸ್ವಲ್ಪ ಪಾಡ್ಕ್ಯಾಸ್ಟ್ ನೋಡಬೇಕಿತ್ತು. ಸೊ ಅದನ್ನು ಸ್ವಲ್ಪ ಹೊತ್ತು ನೋಡ್ತಾ ಅದಾದಮೇಲೆ ಕೆಲಸ ಅಂದರೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಬಿಕಾಸ್ ತಿನ್ನೋವಾಗ ಏನಾದರೂ ನೋಡೋಣ ಅಂತ ಹೇಳಿ ರಾಜೇಶ್ ರಿವೀಲ್ಸ್ ಇನ್ನು ಪಾಡ್ಕ್ಯಾಸ್ಟ್ ಸ್ವಲ್ಪ ರಿಮೈನಿಂಗ್ ಇತ್ತು. ಸೊ ಅದು ನನಗೆ ನೋಡೋ ಅಭ್ಯಾಸ ಇದೆ. ಹಾಗಾಗಿ ನೋಡ್ತಾ ಹಾಗೆ ನಾನು ಲಂಚ್ ಮುಗಿಸ್ಕೊಂಡು ಮತ್ತೆ ಈಗೇನು ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ. ಮತ್ತು ತುಂಬ ಜನ ಕೂಡ 15ನೇ ತಾರೀಕೆ ಮಕರ ಸಂಕ್ರಾಂತಿ ಹಬ್ಬನ ಆಚರಣೆ ಮಾಡ್ತಾರೆ. ಲೈಕ್ ಅಂದರೆ ನಾವೇನಕ್ಕೆ 14ನೇ ತಾರೀಕು ಮಾಡೋದು ಅಂತ ಹೇಳಿದರೆ, ಮಕರ ಜ್ಯೋತಿ ಬೆಳಗೋದು ಲೈಕ್ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲೆಲ್ಲ 14ನೇ ತಾರೀಕೆ ಅಂತ ಮಾತಿರೋದಲ್ಲ. ಸೊ ಹಾಗಾಗಿ ನಾವು ಮೇಯ್ನ್ ಹಬ್ಬ ಮಾಡೋದೇ 14th. ಅದಾದಮೇಲೆ 15th ಕೂಡ ನಾರ್ಮಲ್ ಪೂಜೆ ಮಾಡ್ಕೋತೀವಿ. ಬಟ್ ಸ್ವೀಟ್ ಮತ್ತು ಲೈಕ್ ಸಂಕ್ರಾಂತಿ ಹಬ್ಬಕ್ಕೆ ಏನೆಲ್ಲ ಮಾಡಬೇಕು ಅದೆಲ್ಲ ನಾವು 14th ಮಾಡ್ಕೊಳ್ಳೋದು. ಆ್ಯಂಡ್ ನಿಮ್ಮ ಮನೇಲಿ ನೀವು ಯಾವ ದಿನ ಆಚರಿಸ್ತೀರ ಸಂಕ್ರಾಂತಿ ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ನಾನು ಕೂಡ ಕಡಲೆಕಾಯಿ ಮತ್ತು ಗೆಣಸು, ಅವರೆಕಾಯಿ ಇದನ್ನೆಲ್ಲ ಬೇಯಿಸ್ಕೊಂಡು ಅದಾದಮೇಲೆ ಸ್ವೀಟ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ಕೊತಿದ್ದೀನಿ. ಆ್ಯಂಡ್ ಈ ಹಬ್ಬಕ್ಕೆ ಸ್ವೀಟ್ ಏನು ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ಬಟ್ ಮೇಯ್ನ್ ಮಾಡೋದೇ ಪೊಂಗಲ್. ಒಬ್ಬಟ್ಟು ಕೂಡ ಮಾಡ್ತಾರೆ. ಬಟ್ ಒಬ್ಬಟ್ಟು ನಮ್ಮಮ್ಮ ಶಿವರಾತ್ರಿಗೆ ಮಾಡ್ಕೊಳ್ಳೋಣ. ಈಗ ಸದ್ಯಕ್ಕೆ ಪೊಂಗಲ್, ಸಿಹಿ ಪೊಂಗಲ್ ಮತ್ತು ಖಾರ ಪೊಂಗಲ್ ಮಾಡು ಸಾಕು. ಮತ್ತು ಅದ್ರ ಜೊತೆಯಲ್ಲಿ ಹೆಸರುಬೇಳೆ ಮಾಡು ಅಂತ ಹೇಳಿದ್ರು. ಬಟ್ ಖಾರ ಪೊಂಗಲ್ ಮಾಡೋದ್ರಲ್ಲಿ ನಾನು ನೈಟ್ ಮಾಡ್ಕೊಂಡಿದ್ದು, ಅದು ಇದರಲ್ಲಿ ಆ್ಯಡ್ ಮಾಡೋಕ್ಕೆ ಹೋಗಲಿಲ್ಲ. ಹಾಗಾಗಿ ಸ್ವೀಟ್ ಪೊಂಗಲ್ ಮಾಡೋದು ಮಾತ್ರನೇ ಆ್ಯಡ್. ಸೊ ಆ ಕಡೆ ಅಡುಗೆ ಎಲ್ಲ ಕಂಪ್ಲೀಟಾಗಿ ಪೂಜೆ ಸ್ಟಾರ್ಟ್ ಮಾಡ್ಕೊಡೋಣ ಅಂತ ಸ್ಟಾರ್ಟ್ ಮಾಡಿದೆ. ದೀಪಗಳು ಇವತ್ತು ದೊಡ್ಡ ದೀಪ ಇಟ್ಟಿದ್ದೀನಿ. ಯಾಕಂದರೆ ನಾನು ದೊಡ್ಡ ದೀಪ ಇಡೋದು ಬರೀ ಹಬ್ಬಗಳಿಗೆ ಮಾತ್ರನೇ. ನಾರ್ಮಲ್ ಡೇಸಲ್ಲಿ ಕಾಮಾಕ್ಷಮ್ಮ ದೀಪ ಇರುತ್ತೆ, ಅದೊಂದು ದೀಪ ಇಟ್ಟರೆ ಸಾಕು ಅಂತ ಹೇಳಿ ಹಬ್ಬಗಳ ಟೈಮಲ್ಲಿ ಮಾತ್ರ ನಾನು ದೊಡ್ಡ ದೀಪ ಇಟ್ಟು ಪೂಜೆ ಮಾಡೋದು. ಆ್ಯಂಡ್ ಹಾಗೆ ಶನಿ ಮಹಾತ್ಮ ಸ್ವಾಮಿ ಹಾಡು ಕೂಡ ಹಾಕಿದ್ದೀನಿ ಟಿ ವಿನಲ್ಲಿ. ಅದಾದಮೇಲೆ ಸಂಕ್ರಾಂತಿ ಹಬ್ಬದ ಸಾಂಗ್ ಏನಿದೆ ಅದನ್ನು ಹಾಕಿ ಪೂಜೆನ ಕಂಪ್ಲೀಟ್ ಮಾಡಿಕೊಂಡು ನಾನು ಪೂಜೆ ಮಾಡಿದ್ದು ನನಗೆ ತುಂಬಾ ಇಷ್ಟ ಆಯಿತು. ಎಲ್ಲ ಇಟ್ಟು ಲೈಕ್ ಈ ಥರ ಇಟ್ಟು ದೇವರಿಗೆ ನೈವೇದ್ಯ ಥರ ಪೂಜೆ ಮಾಡೋ ರೀತಿಯೇ ಒಂಥರ ತುಂಬ ಚೆನ್ನಾಗಿರುತ್ತೆ. ನನಗೆ ಕೂಡ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಪೂಜೆ ಕಂಪ್ಲೀಟ್ ಮಾಡಿಕೊಂಡು ಸೊ ಮೇಯ್ನ್ ಇದಕ್ಕೆ ಎಳ್ಳು ಬೆಲ್ಲ ತಿಂತಾರೆ, ಅದು ತಿನ್ನೋದು ಪದ್ಧತಿ ಅಂತ ಹೇಳಿ. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ ಹೇಳ್ತಲ್ವ, ಹಾಗೆ. ಸೊ ನಾನು ಕೂಡ ಏನಿದೆ ಎಳ್ಳು ಬೆಲ್ಲ ತಿಂದು ಅದಾದಮೇಲೆ ದೇವ್ರ ಮುಂದೆ ಏನು ನೈವೇದ್ಯಗೆ ಇಟ್ಟಿದ್ದೆ ಅದನ್ನೇ ಲೈಕ್ ಅದನ್ನೆಲ್ಲ ಖಾಲಿ ಮಾಡಿದೆ ನಾನು. ಬಿಕಾಸ್ ದೇವ್ರ ಮುಂದೆ ಇಟ್ಟಿರೋದು ತಿಂದೆ ಪ್ರಸಾದ ತರೋದು ತುಂಬಾ ಒಳ್ಳೆಯದು ಅಂತ. ನಮ್ಮಮ್ಮ ಕೂಡ ಬಾಗಿಲಿಗೆ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ನೀಟಾಗಿ ರಂಗೋಲಿ ಎಲ್ಲ ಹಾಕಿ, ಸಂಕ್ರಾಂತಿ ಹಬ್ಬಕ್ಕೆ ಯಾವ ಥರ ರಂಗೋಲಿ ಹಾಕ್ತಾರೆ ಅದೇ ಥರ ರಂಗೋಲಿ ಹಾಕಿ ಅದಕ್ಕೆ ಕಲರ್ಸ್ ಎಲ್ಲ ಹಾಕಿ, ಮತ್ತು ತುಳಸಿ ಗಿಡ ಹತ್ರ ಕೂಡ ನಮ್ಮಮ್ಮ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಹೆಲ್ಪ್ ಮಾಡಿಕೊಟ್ರು. ಇಲ್ಲಾಂದರೆ ನನಗೆ ತುಂಬಾ ಕಷ್ಟ ಆಗ್ತಿತ್ತು. ಆ್ಯಂಡ್ ನಾನು ಪೂಜೆ ಮಾಡೋ ಅಷ್ಟಿಗೆ ಈವ್ನಿಂಗ್ ಆಗಿತ್ತು. ಸಂಕ್ರಾಂತಿ 14th ಸ್ಟಾರ್ಟ್ ಆಗೋದು 3:30 ಮೇಲೆ ಅಂತ ನಾನು ನೋಡಿದ್ದು ಗೂಗಲಲ್ಲಿ. ಸೊ ಹಾಗಾಗಿ 3:30 ಮೇಲೇ ನಾನು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದು. ಹಾಗಾಗಿ ಪೂಜೆ ಮಾಡೋಷ್ಟಿಗೆ 5:30 6 o'clock ಆಯಿತು. ಅಮ್ಮ ಸ್ವಲ್ಪ ಹೆಲ್ಪ್ ಮಾಡಿದ್ದಕ್ಕೆ ಬಾಗಿಲಲ್ಲೆಲ್ಲ ರೆಡಿ ಮಾಡಿಕೊಟ್ಟಿದ್ದಕ್ಕೆ ನನಗೆ ತುಂಬಾ ಈಸಿ ಆಯಿತು. ಇಲ್ಲಾಂದ್ರೆ ಅಲ್ಲಿ ಇನ್ನೂ 1 hour ಎಕ್ಸ್ಟ್ರಾ ಟೈಮ್ ಆಗ್ತಾಯಿತ್ತು.
ಹಾಗಾಗಿ ಅಮ್ಮ ಮಾಡಿಕೊಟ್ಟಿರೋದ್ರಿಂದ ಸ್ವಲ್ಪ ಈಸಿ ಆಯಿತು. ಆ್ಯಂಡ್ ಅದನ್ನು ನಾನು ಅಮ್ಮ ಮಾಡೋವಾಗ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ನಾನು ಇಲ್ಲಿ ದೇವ್ರ ಹತ್ರ ಎಲ್ಲ ರೆಡಿ ಮಾಡ್ಕೊತಿದ್ದೆ, ನಾನು ಕಿಚನಲ್ಲೇ ರೆಡಿ ಮಾಡ್ಕೊಡ್ತಿದ್ದೆ. ಆ ಒಂದು ಗ್ಯಾಪಲ್ಲಿ ಅಮ್ಮ ಮಾಡಿಕೊಟ್ಟಿರೋದ್ರಿಂದ ಅದನ್ನು ನಾನು ಇಲ್ಲಿ ಆ್ಯಡ್ ಮಾಡಿಲ್ಲ ಅಷ್ಟೇ. ಆ್ಯಂಡ್ ರಂಗೋಲಿ ಕೂಡ ತುಂಬ ಸಖತ್ತಾಗಿ ಹಾಕಿದ್ರು, ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಪೂಜೆ ಮಾಡೋದೆಲ್ಲ ಮಂಗಳಾರತಿ ಎಲ್ಲ ಮಾಡಿ ನಾನು ಪೂಜೆನ ಕಂಪ್ಲೀಟ್ ಮಾಡಿಕೊಂಡೆ. ನನಗೆ ಕೇಳೋದಾದರೆ ನನಗೆ ಇವತ್ತು ಮಾಡಿದ ಪೂಜೆ ತುಂಬಾ ಇಷ್ಟ ಆಯಿತು. ಪೂಜೆ ಅಂತ ಬಂದರೆ ನನಗೆ ಯಾವಾಗಲೂ ಅಷ್ಟು ತುಂಬ ಇಷ್ಟಪಟ್ಟೇ ಮಾಡೋದು. ಆ್ಯಂಡ್ ನಾನು ಪೂಜೆ ಮಾಡೋ ರೀತಿ ಕೂಡ ನನಗೆ ತುಂಬಾ ಇಷ್ಟ. ನಾನು ಹೇಳಿದಾಗೆ ಎಳ್ಳು ಬೆಲ್ಲ ತಿಂದು ಪ್ರಸಾದ ತಿಂದು ಇವತ್ತಿನ ದಿನ ಕಂಪ್ಲೀಟ್ ಮಾಡಿದೆ. ಆ್ಯಂಡ್ ಬಿಗ್ ಬಾಸ್ ನೋಡಿ ಫಿನಾಲೆ ವೀಕ್ ಆಗಿರೋದ್ರಿಂದ, ಲೈಕ್ ಅಂದರೆ ಯಾವುದೇ ಜಗಳ ಇಲ್ಲ, ಟಾಸ್ಕ್ ಇಲ್ಲ, ಫಿನಾಲೆ ವೀಕ್ ಆಗಿರೋದ್ರಿಂದ ಬಿಗ್ ಬಾಸ್ ಕೂಡ ಅಷ್ಟೊಂದು ಬೋರಿಂಗ್ ಅನಿಸ್ತು. ಬಟ್ ಇಷ್ಟ ಕೂಡ ಆಯಿತು. ಆ್ಯಂಡ್ ಈ ವೀಕ್ ಲಾಸ್ಟ್ ಬಿಗ್ ಬಾಸ್ ಇರೋದು. ಅದಾದಮೇಲೆ ಬಿಗ್ ಬಾಸ್ನ ತುಂಬಾ ಮಿಸ್ ಮಾಡ್ಕೋತೀವಿ. ಆ್ಯಂಡ್ ಗಿಲ್ಲಿನ ತುಂಬ ಮಿಸ್ ಮಾಡ್ಕೋತೀನಿ ಹೇಳಬೇಕಂದ್ರೆ, ಎಕ್ಸ್ಪೆಷಲಿ ಬಿಗ್ ಬಾಸಲ್ಲಿ ಗಿಲ್ಲಿನ ತುಂಬ ಮಿಸ್ ಮಾಡ್ಕೋತೀನಿ. ಆ್ಯಂಡ್ ಬಿಗ್ ಬಾಸ್ ನಲ್ಲಿ ಅದೇ ಗ್ಯಾಪಲ್ಲಿ ಒಂದು ಸ್ವಲ್ಪ ದೇವ್ರದ ಮೂವಿ ನೋಡಿ ನಿದ್ದೆ ಮಾಡಿದೆ. ಇದಾಗಿರುತ್ತೆ ಇವತ್ತಿನ ವ್ಲಾಗ್ ಗೈಸ್. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ, ಹಬ್ಬದ ವ್ಲಾಗ್. ನಿಮಗೆ ಇಷ್ಟ ಆಗಿರೋ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ. ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಹೇಳ್ತಾ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಒನ್ಸ್ ಅಗೇನ್ ಹ್ಯಾಪಿ ಮಕರ ಸಂಕ್ರಾಂತಿ. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ. ಥ್ಯಾಂಕ್ ಯು ಆ್ಯಂಡ್ ಬಾಯ್.